ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಮಗಳ ಮುಂದಿನ ಭವಿಷ್ಯದ ಬಗ್ಗೆ ಘಟನೆಗಳು ತಲೆ ಕೆಡಿಸಿಕೊಳ್ಳುವಂತೆ ಆಗುತ್ತದೆ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ತಂದೆ ತಾಯಿಯಿಂದ ಬೇಕಾದಂತಹ ಉತ್ತರಗಳು ಸಿಗೋದಿಲ್ಲ. ವೃಷಭ ರಾಶಿ, ಯಾರ ಸಹಾಯವೂ ಇಲ್ಲದೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೂ ನಿಮ್ಮ ಮೇಲೆ ನಿಮಗೆ ಅನುಮಾನ ಬರುವ ಸಾಧ್ಯತೆಗಳಿವೆ. ವಿವಿಧ ಮೂಲಗಳಿಂದ ಧನ ಸಂಪಾದನೆ ಆಗುತ್ತದೆ. ಮಿಥುನ ರಾಶಿ, ಅರಿಶಿಣ, ಕುಂಕುಮ ಇತ್ಯಾದಿ ಮಂಗಳ ದ್ರವ್ಯಗಳ ಮಾರಾಟದಿಂದ ಲಾಭ ಇದೆ. ಸೂಕ್ತವಾದ ಕಲೆಗೆ ಪ್ರೋತ್ಸಾಹ ಸಿಗುತ್ತದೆ. ಅನಿವಾರ್ಯವಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ. ಕರ್ಕಾಟಕ ರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಪ್ರತಿ ಹೆಜ್ಜೆಯನ್ನ ಎದುರಾಳಿಯು ಗಮನಿಸುತ್ತಿರುವ ಕಾರಣ ಬಹಳಷ್ಟು ಎಚ್ಚರದಿಂದ ವ್ಯವಹರಿಸಿ. ಮಗಳ ವಿವಾಹ ಪ್ರಸ್ತಾಪ ನಡೆದು ಶುಭದಲ್ಲಿ ಮುಕ್ತಾಯವಾಗುತ್ತದೆ. ಸಿಂಹ ರಾಶಿ, ರಾಜಕಾರಣದ ರಹಸ್ಯ ಬಯಲಾಗಬಹುದು. ನಿಮ್ಮ ಮೇಲೆ ಅಧಿಕ ಮಟ್ಟಿಗೆ ಪರಿಣಾಮ ಇರುತ್ತದೆ. ಹಂತ ಹಂತವಾಗಿ ಹಣದ ಪರಿಸ್ಥಿತಿ ಸುಧಾರಿಸಿ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಪತ್ನಿಯ ಆರೋಗ್ಯ ಸುಧಾರಿಸುವುದು. ಕನ್ಯಾ ರಾಶಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೊಡುಗೆಯು ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತದೆ. ನಿಮ್ಮ ಯೋಚನೆಗಳನ್ನ ಕದಿಯುವ ಸಾಧ್ಯತೆಗಳಿವೆ. ನಿಮ್ಮ ಆಲೋಚನೆಯನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಬೇಡಿ. ತುಲಾರಾಶಿ, ಕೈಗೊಂಡ ನಿರ್ಧಾರಗಳಲ್ಲಿ ಕೆಲವು ಬದಲಾವಣೆಗಳು ಮಾಡಿಕೊಳ್ಳೋದ್ರಿಂದ ವ್ಯವಹಾರಗಳಲ್ಲಿ ಧನಲಾಭ ಇದೆ. ಅನಗತ್ಯವಾದ ಹಣ ಕೈ ಸೇರೋದ್ರಿಂದ ಮಾಡಿದ ಸಾಲ ತೀರಿಸಲು ಸಾಧ್ಯವಾಗುತ್ತದೆ. ವೃಶ್ಚಿಕ ರಾಶಿ, ಚರ್ಮದ ವಸ್ತುಗಳ ತಯಾರಿ ಅಥವಾ ಮಾರಾಟದಿಂದ ಲಾಭ ಇದೆ. ಅತೀವ ಪ್ರಯತ್ನದಿಂದ ಈ ದಿನ ನಿಮ್ಮ ಕೆಲಸ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ವೈವಾಹಿಕ ಜೀವನವು ಸಿಹಿ ಅನುಭವ ನೀಡುತ್ತದೆ. ಧನುರಾಶಿ, ಮಾತಿನ ಚತುರತೆಯ ಸಂಘಟನೆ ಮಾಡಲು ಉಪಯುಕ್ತಕ್ಕೆ ಬರುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಂಭ್ರಮದಿಂದ ಹಿರಿಯರ ಮನಸ್ಸಿಗೆ ನೆಮ್ಮದಿ ಇದೆ. ಆಕಸ್ಮಿಕ ಧನ ಲಾಭ ಇದೆ. ಮಕರ ರಾಶಿ, ತೆಗೆದುಕೊಂಡಿರುವ ನಿರ್ಧಾರ ಸರಿಯಾದುದೆಂದು ಮನವರಿಕೆ ಆಗುವುದು. ಜಾಹೀರಾತು ಕ್ಷೇತ್ರದ ಕೆಲಸಗಳಿಂದ ಉತ್ತಮ ಅವಕಾಶಗಳಿವೆ. ಹಣದ ಅಡಚಣೆ ಇರೋದಿಲ್ಲ. ಕುಂಭರಾಶಿ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವ ಸಮಯದಲ್ಲಿ ಸ್ವಾರ್ಥವನ್ನ ಯೋಚಿಸಬೇಡಿ. ಸಹಜ ಜೀವನ ಶೈಲಿಯಲ್ಲಿ ಸಣ್ಣ ಪುಟ್ಟ ಸಂತಸದ ಕ್ಷಣಗಳನ್ನ ಕಾಣುತ್ತೀರಿ. ಕಾಫಿ ಬೆಳೆಗಾರರಿಗೆ ಲಾಭ ಇದೆ. ಕೊನೆಯದಾಗಿ ಮೀನರಾಶಿ, ಗೃಹಿಣಿಯರಿಗೆ ವಿಶೇಷ ದಿನವಾಗಿದ್ದು ಆಕಸ್ಮಿಕ ಧನ ಲಾಭ ಮತ್ತು ತವರು ಮನೆಯವರಿಂದ ಉಡುಗೊರೆ. ಒಣ ಪ್ರತಿಷ್ಠೆಯಿಂದಾಗಿ ಸಂಬಂಧಗಳು ನುಚ್ಚು ನೂರಾಗುವ ಪರಿಸ್ಥಿತಿ ತಂದುಕೊಳ್ಳಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.